ಹಾಯ್ ಹಲೋ ವೆಲ್ಕಮ್ ಟು ಎಕೆ ಡಿಲೈಟ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಕ್ಷತಾ. ಇವತ್ತು ನಾನು ರುಚಿಕರವಾದಂತಹ ಮಂಗಳೂರು ಗೋಳಿ ಬಜೆ ರೆಸಿಪಿಯನ್ನು ನಿಮ್ಮ ಮುಂದೆ ತಂದಿದ್ದೇನೆ. ಹೋಟೆಲ್ಗಳಲ್ಲಿ ಹಾಗೆ ಮದುವೆ ಫಂಕ್ಷನ್ಗಳಲ್ಲೆಲ್ಲ ಮಾಡುವಂತಹ ಈ ಗೋಳಿ ಬಜೆ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಈ ಗೋಳಿ ಬಜೆ ಮಾಡಲಿಕ್ಕೆ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರ ತಗೊಂಡು ಆ ಪಾತ್ರೆಗೆ 3 ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆಯನ್ನು 2ರಿಂದ 3 ಗಂಟೆ ಹೊತ್ತು ನೆನೆ ಹಾಕಿ ಚೆನ್ನಾಗಿ ರುಬ್ಬಿಕೊಂಡಿದ್ದೇನೆ. ಇನ್ನಿದನ್ನು ಈ ಪಾತ್ರೆಗೆ ಹಾಕಿಕೊಳ್ಬೇಕು. ಹಾಗೆ ಇದಕ್ಕೆ 1 ಕಪ್ ಆಗುವಷ್ಟು ಮೊಸರು, ಅರ್ಧ ಚಮಚ ಆಗುವಷ್ಟು ಉಪ್ಪು, ಹಾಗೆ 3 ಚಮಚ ಆಗುವಷ್ಟು ಸಕ್ಕರೆ ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಸಕ್ಕರೆ ಉಪ್ಪೆಲ್ಲ ಚೆನ್ನಾಗಿ ಕರಗಬೇಕು. ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡಿ. ಇನ್ನಿದಕ್ಕೆ 1 ಚಮಚ ಆಗುವಷ್ಟು ಅಕ್ಕಿ ಹುಡಿಯನ್ನು ಹಾಕಿ, ಹಾಗೆ 2 ಚಮಚ ಆಗುವಷ್ಟು ಕಡಲೆ ಹುಡಿ, 2 ಕಪ್ ಆಗುವಷ್ಟು ಮೈದಾ. ಇದು ಹೋಟೆಲ್ ಸ್ಟೈಲಲ್ಲಿ ಮಾಡುವ ಕಾರಣ ನಾನಿಲ್ಲಿ ಮೈದಾ ಹುಡಿಯನ್ನು ಯೂಸ್ ಮಾಡಿಕೊಂಡಿದ್ದೇನೆ. ನೀವು ಬೇಕಿದ್ದರೆ ಗೋಧಿ ಹುಡಿ ಬೇಕಿದ್ದರೂ ಯೂಸ್ ಮಾಡಿಕೊಳ್ಬೋದು. ಆದರೆ ಹೋಟೆಲ್ ಸ್ಟೈಲಲ್ಲೇ ಬರಬೇಕು ಅಂತಿದ್ರೆ ನೀವು ಮೈದಾ ಹುಡಿಯನ್ನೇ ಯೂಸ್ ಮಾಡಿ. ಗೋಧಿ ಹುಡಿಯಲ್ಲಿ ಆ ಟೆಕ್ಸ್ಚರ್ ಬರೋದಿಲ್ಲ. ಮೈದಾ ಹುಡಿ ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಅದಕ್ಕೆ ನೀರು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ತಾ ಬರಬೇಕು. ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಆ್ಯಡ್ ಮಾಡಿಕೊಳ್ಳಿ. ನೋಡಿ, ಈ ಹದಕ್ಕೆ ಬರಬೇಕು ಹಿಟ್ಟು. ಹಿಟ್ಟು ನೀರಾಗೋದು ಬೇಡ, ಇದೇ ಹದದಲ್ಲಿ ಇರಲಿ. ಮತ್ತು ಹುಳಿ ಬಂದಾಗ ಸ್ವಲ್ಪ ನೀರಾಗ್ತದೆ ಅದು. ಇನ್ನಿದನ್ನು ಒಂದು 2ರಿಂದ 3 ಗಂಟೆ ಹೊತ್ತು ಹುಳಿ ಬರಲಿಕ್ಕೆ ಹಾಗೆ ಇಡಬೇಕು. ಮುಚ್ಚಳ ಮುಚ್ಚಿ ಹಾಗೆ ಇಡಿ. ಚಳಿ ಎಲ್ಲ ಇದ್ದರೆ ಒಂದು 3 ಗಂಟೆ ಹೊತ್ತು ಹಾಗೆ ಇರಲಿ. ಪಾತ್ರೆಯ ಮುಚ್ಚಳ ಮುಚ್ಚಿ ಹುಳಿ ಬರಲಿಕ್ಕೆ ಹಾಗೆ ಇರಲಿ. ಚೆನ್ನಾಗಿ ಫರ್ಮೆಂಟೇಷನ್ ಆಗಿ ಅದು. ಈಗ ನಾನು ಒಂದು ಅರ್ಥಪೂರ್ಣವಾದಂತಹ ಸರ್ವಜ್ಞನ ತ್ರಿಪದಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ವಿದ್ಯೆ ಕಲಿಸದ ತಂದೆ, ಬುದ್ಧಿ ಹೇಳದ ಗುರು, ಬಿದ್ದಿರಲು ಬಂದು ನೋಡದ ತಾಯಿ, ಶುದ್ಧ ವೈರಿಗಳು ಸರ್ವಜ್ಞ. ಎಷ್ಟೊಂದು ಅರ್ಥಪೂರ್ಣವಾಗಿದೆ ಅಲ್ಲ. ನೋಡಿ, 2-3 ಗಂಟೆ ಕಳೆದ ಮೇಲೆ ಹಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ, ಹುಳಿ ಬಂದಿದೆ. ಇನ್ನಿದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನಾನಿಲ್ಲಿ 2 ಪಾರ್ಟಿಷನ್ ಮಾಡಿದ್ದೇನೆ. ಒಂದು ಪಾರ್ಟಿಷನ್ ಹಿಟ್ಟಿಗೆ ಸ್ಪೈಸಸ್ ಎಲ್ಲ ಆ್ಯಡ್ ಮಾಡುವ, ಮತ್ತೊಂದನ್ನು ಪ್ಲೈನ್ ಆಗಿ ಬಿಟ್ಟುಕೊಳ್ಳುವ. ಇಲ್ಲಿ ನಾನು ಒಂದು ಪಾತ್ರೆಗೆ ಕಟ್ ಮಾಡಿದಂತಹ 1 ಹಸಿಮೆಣಸು, 1 ಚಮಚ ಜೀರಿಗೆ, ಹಾಗೆ 1 ಚಮಚ ಆಗುವಷ್ಟು ಸಣ್ಣಕ್ಕೆ ಕಟ್ ಮಾಡಿದಂತಹ ಹಸಿ ಶುಂಠಿ, ಮತ್ತು ಕಟ್ ಮಾಡಿದಂತಹ ಸ್ವಲ್ಪ ಕರಿಬೇವಿನ ಸೊಪ್ಪು, 1 ಚಮಚ ಆಗುವಷ್ಟು ಕೊಕೊನಟ್ ಪೀಸ್, ಮತ್ತು ಅರ್ಧ ಚಮಚ ಆಗುವಷ್ಟು ಬೇಕಿಂಗ್ ಸೋಡಾವನ್ನು 2 ಚಮಚ ಆಗುವಷ್ಟು ನೀರು ಹಾಕಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ. ಬೇಕಿಂಗ್ ಸೋಡಾ ಎಲ್ಲ ಕರಗಿದ ಮೇಲೆ ಅದನ್ನು ನಮ್ಮ ಹಿಟ್ಟಿಗೆ ಹಾಕಿ ಒಂದ್ಸಲ ಚೆನ್ನಾಗಿ ಕಲಸಿಕೊಳ್ಬೇಕು. ಇನ್ನು ಒಂದು ಬಾಣಲೆಯಲ್ಲಿ ಎಣ್ಣೆ ಬಿಸಿಯಾಗಲಿಕ್ಕೆ ಇಟ್ಟುಕೊಳ್ಳುವ. ಹಾಗೆ ನಾವು ನಮ್ಮ ಗೋಳಿ ಬಜೆಗೆ ಶುಂಠಿ ಚಟ್ನಿಯನ್ನು ರೆಡಿ ಮಾಡಿಕೊಳ್ಳುವ. ಶುಂಠಿ ಚಟ್ನಿಗೆ 1 ಕಪ್ ಕಾಯಿ ತುರಿ, 1 ಇಂಚು ಶುಂಠಿ, 1 ಹಸಿಮೆಣಸು, ಅರ್ಧ ಸ್ಪೂನ್ ಉಪ್ಪು, ಹಾಗೆ 1 ನೆಲಕಡಲೆ ಗಾತ್ರದ ಹುಣಸೆ ಹುಳಿ, ಹಾಗೆ ಸ್ವಲ್ಪ ನೀರು ಇಷ್ಟು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡ್ರೆ ನಮ್ಮ ಚಟ್ನಿ ರೆಡಿ ಆಗ್ತದೆ. ಈಗ ಬಿಸಿಯಾಗಲಿಕ್ಕೆ ಇಟ್ಟಂತಹ ಎಣ್ಣೆ ಬಿಸಿಯಾಗಿದೆ. ಇನ್ನಿದಕ್ಕೆ ರೆಡಿ ಮಾಡಿಕೊಂಡಂತಹ ಹಿಟ್ಟಿನಿಂದ ಒಂದೊಂದೇ ಗೋಳಿ ಬಜೆಯನ್ನು ಬಿಟ್ಟುಕೊಳ್ತಾ ಬರಬೇಕು. ಗೋಳಿ ಬಜೆ ಬಿಡಲಿಕ್ಕೆ ಮೊದಲಿಗೆ ಹೀಗೆ ಕೈಯನ್ನು ನೀರಿಗೆ ಡಿಪ್ ಮಾಡಿ ಹೀಗೆ ಸ್ವಲ್ಪ ಸ್ವಲ್ಪವೇ ಹಿಟ್ಟನ್ನು ತಗೊಂಡು ಅದನ್ನು ಹೀಗೆ ಎಣ್ಣೆಗೆ ಬಿಡ್ತಾ ಬರಬೇಕು. ಸಣ್ಣ ಸಣ್ಣ ಉಂಡೆಗಳನ್ನು ಬಿಡ್ತಾ ಬನ್ನಿ. ತುಂಬ ದೊಡ್ಡಕ್ಕೆ ಬಿಡಬೇಡಿ, ಸಣ್ಣ ಸಣ್ಣಕ್ಕೆ ಬಿಡಿ. ಅದು ಎಣ್ಣೆಗೆ ಬಿಟ್ಟ ತಕ್ಷಣ ದೊಡ್ಡದಾಗ್ತದೆ. ನೋಡಿ, ಹೀಗೆ ಸಣ್ಣ ಸಣ್ಣಕ್ಕೆ ಬಿಡ್ತಾ ಬನ್ನಿ. ಲೈಟಾಗಿ ಕಲರ್ ಚೇಂಜ್ ಆಗ್ತಾ ಬರ್ತದೆ. ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡಿ, ಹೈ ಫ್ಲೇಮಲ್ಲಿ ಇಟ್ಟರೆ ಒಳಗಡೆ ಎಲ್ಲ ಬೇಯುವುದಿಲ್ಲ. ಇನ್ನಿದನ್ನು ಚೆನ್ನಾಗಿ ಕೈ ಆಡಿಸ್ತಾ ಇರಿ. ನೋಡಿ, ಇದೀಗ ರೆಡಿಯಾಗಿದೆ. ನಮ್ಮ ಹೋಟೆಲ್ ಸ್ಟೈಲ್ ಗೋಳಿ ಬಜೆ ರೆಡಿ ಆಯಿತು.
ಇನ್ನು ಪುನಃ ಹಾಗೆ ಎಲ್ಲ ಹಿಟ್ಟುಗಳನ್ನು ಹಾಗೆ ಬಿಡ್ತಾ ಬನ್ನಿ. ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡಿ, ಹೈ ಫ್ಲೇಮಲ್ಲಿ ಇಡಲಿಕ್ಕೆ ಹೋಗಬೇಡಿ. ನಿಧಾನಕ್ಕೆ ಕೈ ಆಡಿಸ್ತಾ ಬನ್ನಿ, ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕು. ಇನ್ನಿದನ್ನು ನಾವು ಪ್ರಿಪೇರ್ ಮಾಡಿದಂತಹ ಶುಂಠಿ ಚಟ್ನಿ ಜೊತೆ ಸರ್ವ್ ಮಾಡಿದರೆ ನಮ್ಮ ರುಚಿಯಾದಂತಹ ಗೋಳಿ ಬಜೆ ರೆಡಿ ಆಗ್ತದೆ. ಈ ಗೋಳಿ ಬಜೆಗೆ ಬೇಕಾದಂತಹ ಇಂಗ್ರೀಡಿಯೆಂಟ್ಸನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೇನೆ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು.